ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆನ್ಲೈನ್ ಫ್ರಾಡ್ ಇವತ್ತಿದರ ಸಮಸ್ಯೆ ಎಷ್ಟಾಗಿದೆ ಅಂದರೆ, ಬ್ಯಾಂಕಿಂದ ನಿಜವಾದ ರಿಲೇಷನ್ಶಿಪ್ ಮ್ಯಾನೇಜರ್ ಫೋನ್ ಮಾಡಿ ಅಕೌಂಟ್ ಬಗ್ಗೆ ಮಾತಾಡಿದ್ರು ಕೂಡ ಅಯ್ಯೋ ಫೋನ್ ಇಡಪ್ಪ ಸಾಕು ಅನ್ನೋ ಹಂಗಾಗಿದೆ. ಅದಕ್ಕೆ ಕಾರಣ ಆನ್ಲೈನ್ ಫ್ರಾಡ್. ನಿಮಗೆ ಗೊತ್ತೂ ಆಗದ ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕಿ ನಿಮ್ಮ ಹಣ ದೋಚಿಬಿಡ್ತಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ನಿಮ್ಮ ಹೆಸರಲ್ಲಿ ಪಾರ್ಸಲ್ ಬಂದಿದೆ, ಅದರಲ್ಲಿ ನಿಷೇಧಿತ ವಸ್ತುಗಳಿವೆ, ನಾವು ಮುಂಬೈ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಧಮಕಿ ಕೊಟ್ಟು ಆನ್ಲೈನಲ್ಲೇ ನಿಮ್ಮನ್ನು ಅರೆಸ್ಟ್ ಮಾಡಿ ಅಕೌಂಟಲ್ಲಿರೋದನ್ನು ದೋಚಿಬಿಡ್ತಾರೆ. ಅದರ ಹೆಸರು ಡಿಜಿಟಲ್ ಅರೆಸ್ಟ್. ಇಲ್ಲಿ ಯಾರೋ ಅವಿದ್ಯಾವಂತರು ಪಾಪ ಅಮಾಯಕರು ಇದಕ್ಕೆಲ್ಲ ಬಲಿಯಾಗ್ತಿದ್ದಾರೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲ ಪೊಲೀಸ್ ಅಧಿಕಾರಿಗಳ ಅಕೌಂಟ್ಗಳು ಖಾಲಿಯಾಗಿವೆ. ವ್ಯಾಪಾರೋದ್ಯಮಿಗಳು, ರಾಜಕಾರಣಿಗಳು ಕೂಡ ಡಿಜಿಟಲ್ ಅರೆಸ್ಟ್ ವಂಚನೆಗೆ ಬಲಿಯಾಗಿದ್ದಾರೆ. ಅಲ್ಲೆಲ್ಲ ನಮ್ಮ ಆಸೆ ಮತ್ತು ನಮ್ಮ ಭಯ ಇವೇ ವಂಚಕರಿಗೆ ಬಂಡವಾಳ ಆಗ್ತಾ ಇರೋದು. ಸೈಬರ್ ಅಪರಾಧಗಳಿಂದ ಸಾವಿರಾರು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಇದರಲ್ಲಿ ಕೆಲವನ್ನ ಭೇದಿಸೋದಕ್ಕೆ ಪೊಲೀಸರಿಗೆ ಆಗತ್ತೆ, ಮತ್ತೆ ಕೆಲ ಅಕೌಂಟುಗಳ ಸುಳಿವು ಕೂಡ ಸಿಗೋದಿಲ್ಲ. ದೇಶದ ಎಲ್ಲೆಡೆ ಅಂತಹ ಕೃತ್ಯಗಳು ಹೆಚ್ಚಾಗ್ತಾ ಇದ್ದು ಅದರ ವಿರುದ್ಧ ಈಗ ಹೈದರಾಬಾದ್ ಪೊಲೀಸರು ಮುಗಿಬಿದ್ದಿದ್ದಾರೆ. ಅವರು ಆರಂಭ ಮಾಡಿರೋ ಆಪರೇಷನ್ ಆಕ್ಟೋಪಸ್ 2 ಭರ್ಜರಿ ಯಶಸ್ಸನ್ನು ಕೂಡ ಗಳಿಸಿದೆ. 10 ವಿವಿಧ ಬ್ಯಾಂಕ್ಗಳಿಂದ ಒಟ್ಟು 32 ಮಂದಿ ಸಿಬ್ಬಂದಿ ಅರೆಸ್ಟ್ ಆಗಿದ್ದಾರೆ. ಹಾಗೆ ಫೇಕ್ ಅಕೌಂಟ್ಗಳನ್ನು ಮಾಡಿಕೊಂಡಿದ್ದ 20 ಮಂದಿಯನ್ನ ಹೆಡೆಮುರಿ ಕಟ್ಟಲಾಗಿದೆ. ಸುಮಾರು 350 ಅಕೌಂಟ್ಗಳು, 150 ಕೋಟಿ ಹಣ ವರ್ಗಾವಣೆ ರಾಕೆಟ್ ಅನ್ನ ಭೇದಿಸಲಾಗಿದೆ. ಅಂದಹಾಗೆ ಈ ಆಪರೇಷನ್ ನ ರೂವಾರಿಯಾಗಿರುವುದು ಹೈದರಾಬಾದ್ನ ಕಮಿಷನರ್ ವಿ.ಸಿ. ಸಜ್ಜನರ್. ಅವರು ಕನ್ನಡಿಗರು ಅನ್ನೋದು ಕೂಡ ನಮಗೆ ಹೆಮ್ಮೆನೆ. ಹಾಗಾದ್ರೆ ಏನಿದು ಆಪರೇಷನ್ ಆಕ್ಟೋಪಸ್ 2, ಅದರ ವಿಶೇಷತೆಗಳೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇದು ಡಿಜಿಟಲ್ ಯುಗ. ಎಲ್ಲ ಕೂಡ ನಮ್ಮ ಕೈ ಬೆರಳ ತುದಿಯಲ್ಲೇ ಇದೆ. ಒಂದೇ ಒಂದು ಮೊಬೈಲ್ ಇದ್ದುಬಿಟ್ರೆ ನಮ್ಮ ಕಿಸೆಯಲ್ಲಿ ಹಣ ಇಟ್ಕೋಬೇಕಾದ ಅಗತ್ಯನೇ ಇರುವುದಿಲ್ಲ. ಅದರಲ್ಲಿರೋ ಆ್ಯಪ್ ನಿಮ್ಮ ಬ್ಯಾಂಕ್ಗಿಂತಲೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಗತ್ಯ ಬಿದ್ದರೆ ಸಾಲನೂ ಕೊಡುತ್ತೆ. ಕ್ಷಣಾರ್ಧದಲ್ಲಿ ನಿಮ್ಮದೇ ಹಣನ ಟ್ರಾನ್ಸ್ಫರ್ ಕೂಡ ಮಾಡುತ್ತೆ. ಶಾಪಿಂಗ್, ಟ್ರಾವೆಲ್ ಏನು ಬೇಕಾದರೂ ಈ ಮೊಬೈಲ್ ಮೂಲಕ ಮಾಡಬಹುದು. ಇನ್ನು ಕೆಲವರು ಲಂಚದ ಹಣವನ್ನು ಕೂಡ ಆನ್ಲೈನ್ನಲ್ಲಿ ಟ್ರಾನ್ಸ್ಫರ್ ಮಾಡಿಕೊಳ್ತಲೂ ಇದ್ದಾರೆ. ಇವತ್ತು ಮೊಬೈಲ್ ಅನ್ನೋದು ನಮ್ಮ ಬದುಕಿನ ಅವಿಭಾಜ್ಯ ಅಂಗದ ಥರ ಆಗಿದೆ. ಆದರೆ ಇದೇ ಮೊಬೈಲ್ ಕೆಲವೊಮ್ಮೆ ನಮ್ಮದೆಲ್ಲವನ್ನ ನಮ್ಮಿಂದ ಕಿತ್ಕೊಳ್ಳೋದಕ್ಕೆ ದಾರಿ ಕೂಡ ಮಾಡಿಕೊಡುತ್ತೆ. ನಮ್ಮ ಮೊಬೈಲ್ಗೆ ಬರೋ ಒಂದು ಲಿಂಕ್ ನಮ್ಮ ಅಕೌಂಟನ್ನು ಖಾಲಿ ಮಾಡಬಹುದು, ಅಥವಾ ನಿಮ್ಮ ಮೊಬೈಲ್ಗೆ ಬರೋ OTP ನಿಮ್ಮ ಅಕೌಂಟಿಗೆ ಅಕೌಂಟನ್ನೇ ಬೇರೆಯವರ ಕೈಗೆ ಕೊಟ್ಟು ಬಿಡಬಹುದು. ಅಷ್ಟರ ಮಟ್ಟಿಗೆ ಡಿಜಿಟಲ್ ಫ್ರಾಡ್ ಅನ್ನೋದು ಹೆಚ್ಚಾಗ್ತಾ ಇದೆ. ನಾವು ಕೂಡ ಅದರ ಬಗ್ಗೆ ಎಷ್ಟು ಎಚ್ಚರಿಕೆಗಳನ್ನು ಕೊಟ್ಟರು, ಜಾಗೃತಿ ಮೂಡಿಸಿದ್ರು, ವಂಚನೆಯ ಜಾಲಕ್ಕೆ ಬೀಳ್ತಲೇ ಇದ್ದೀವಿ. ಗೆಳೆಯರೆ, ಬುದ್ಧಿವಂತರಲ್ಲ, ಅತಿ ಬುದ್ಧಿವಂತರು ಕೂಡ ಇಲ್ಲಿ ವಂಚನೆಗೀಡಾಗ್ತಾ ಇದ್ದಾರೆ ಅನ್ನೋದು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇರೋ ವಿಷಯ. ಇನ್ನು ಈ ಜಾಲ ಉತ್ತರ ಪ್ರದೇಶ, ನೇಪಾಳ, ಈಶಾನ್ಯ ರಾಜ್ಯಗಳಲ್ಲಿ ಅಷ್ಟೇ ಅಲ್ಲದೆ ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ ಗಡಿಯಿಂದ ಕೂಡ ಕಾರ್ಯನಿರ್ವಹಿಸುತ್ತೆ. ಕೆಲಸಕ್ಕೆ ಅಂತ ಹೇಳಿ ನಮ್ಮದೇ ಹುಡುಗರನ್ನ ಕರ್ಕೊಂಡು ಹೋಗಿ ಅವರನ್ನಲ್ಲಿ ಸೈಬರ್ ಸ್ಲೇವ್ಗಳನ್ನಾಗಿ ಮಾಡಿಕೊಳ್ಳಾಗ್ತಾ ಇದೆ. ನಮಗಲ್ಲಿಂದ ಫೋನ್ ಮಾಡೋದು ಅಲ್ಲಿ ಚೈನಾದ ವಂಚಕರು ನಡೆಸೋ ಫ್ರಾಡ್ ಕಂಪನಿಗಳಲ್ಲಿ ಸ್ಲೇವ್ಸ್ ಥರ ದುಡಿತಿರೋ ನಮ್ಮದೇ ಹುಡುಗರು. ಹಾಗಂತ ಎಲ್ಲ ಹೊರದೇಶಗಳಿಂದಲೇ ಆಗ್ತಾ ಇದೆ ಅಂತಲೂ ಅಲ್ಲ, ಇಲ್ಲಿಂದಲೂ ಆಗ್ತಾ ಇದೆ, ಅಲ್ಲಿಂದಲೂ ಆಗ್ತಾ ಇದೆ. ಸೊ ಮೊನ್ನೆ ಅಂತ ವಂಚಕರ ಕೈಗೆ ಕೊಳ ತೊಡಿಸೋ ಕೆಲಸವನ್ನ ಹೈದರಾಬಾದ್ ಪೊಲೀಸರು ಕೈಗೆತ್ಕೊಂಡಿದ್ದಾರೆ. ಅದರ ಹೆಸರು ಆಪರೇಷನ್ ಆಕ್ಟೋಪಸ್ 2. ಗೆಳೆಯರೆ, ಸೈಬರ್ ವಂಚಕರಿಗೆ ನಮ್ಮ ಅಕೌಂಟುಗಳು, ಅವುಗಳ ಡೀಟೇಲ್ಸ್, ನಮ್ಮ ಫೋನ್ ನಂಬರು, ನಮ್ಮ ಅಕೌಂಟಲ್ಲಿ ಎಷ್ಟು ಹಣ ಇದೆ, ಈ ಎಲ್ಲ ಮಾಹಿತಿ ಹೆಂಗೆ ಗೊತ್ತಾಗುತ್ತೆ? ಬ್ಯಾಂಕ್ಗಳಿಂದಲೇ ಯಾರಾದರೂ ಈ ಮಾಹಿತಿಯನ್ನು ಅವರಿಗೆ ಕೊಡ್ತಾರಾ? ಹಾಗಲ್ಲದೆ ಇದ್ರೆ ಇಷ್ಟು ನಿಖರವಾಗಿ ಬ್ಯಾಂಕ್ ಸಿಬ್ಬಂದಿ ಥರಾನೇ ಮಾತಾಡಿ ನಿಮ್ಮ OTPನ ಅವ್ರು ಹೇಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಹಾಗೆ ವರ್ಗಾವಣೆ ಆದ ಹಣವನ್ನ ದೂರು ಕೊಟ್ಟು ಕೂಡಲೇ ಫ್ರೀಸ್ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಇನ್ನು ಹಣ ಕಳ್ಕೊಂಡವರು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋದು ಅಂತಾರಲ್ಲ, ಹಂಗೆ ಅದು ಯಾವುದೋ ಒಂದು ಕೇಂದ್ರ ಸರ್ಕಾರದ ವೆಬ್ಸೈಟಿಗೆ ಹೋಗಿ ಅಲ್ಲಿ ದೂರು ದಾಖಲು ಮಾಡಿ ಅಲ್ಲಿಂದ ಅವರು ಮತ್ತೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ನಮಗೆ ಹೇಳಿ ನಾವಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದೆಲ್ಲ ಯಾಕೆ ಆಗಬೇಕು? ನೇರವಾಗಿ ಬ್ಯಾಂಕ್ಗೆ ದೂರು ಕೊಟ್ಟು ಹಣ ವರ್ಗಾವಣೆಯನ್ನ ನಿಲ್ಲಿಸೋದು ಅಥವಾ ವರ್ಗಾವಣೆಯಾದ ಅಕೌಂಟ್ ಅನ್ನ ಫ್ರೀಸ್ ಮಾಡಿಸೋದು ಮಾಡಬಹುದಲ್ಲ. ಬ್ಯಾಂಕ್ಗಳು ಯಾಕೆ ಆ ಕೆಲಸವನ್ನು ಮಾಡೋದಿಲ್ಲ? ಇಂತಹ ಸಾಕಷ್ಟು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರುತ್ತವೆ ಅಲ್ವಾ? ಹಾಗೆ ಹೈದರಾಬಾದ್ ಪೊಲೀಸ್ ಕಮಿಷನರ್ ಸಜ್ಜನರ್ ಅವರಿಗೆ ಕೂಡ ಇಂಥ ಪ್ರಶ್ನೆಗಳು ಹುಟ್ಟಿದ್ವು ಅನ್ಸುತ್ತೆ. ಹಿಂಗಾಗಿ ಅವರು ಆ ಬಗ್ಗೆ ತನಿಖೆಗೊಂದು ಸ್ಪೆಷಲ್ ಟೀಮ್ ಅನ್ನ ರೆಡಿ ಮಾಡಿದ್ರು. ಅದನ್ನು ಮುನ್ನಡೆಸೋ ಜವಾಬ್ದಾರಿಯನ್ನ ಅಲ್ಲಿನ ಸೈಬರ್ ಕ್ರೈಮ್ ವಿಭಾಗದ DCP ವಿ ಅರವಿಂದ್ ಬಾಬು ಅವರಿಗೆ ಕೊಡಲಾಯಿತು. ACP RG ಶಿವಮಾರುತಿ ಆ ತಂಡದ ಬೆನ್ನೆಲುಬಾದರು. ಹೀಗೆ ತಯಾರಾದ ತಂಡ ಸೈಬರ್ ಅಪರಾಧಿಗಳಿಗೆ ಸಹಾಯ ಮಾಡ್ತಾ ಇರೋರನ್ನ ಹುಡುಕೋ ಕೆಲಸಕ್ಕಿಳಿದೇ ಬಿಡ್ತು. ಅಲ್ಲಿ ಒಟ್ಟು 16 ಟೀಮ್ಗಳನ್ನ ರೆಡಿ ಮಾಡಿಕೊಂಡ ಹೈದರಾಬಾದ್ ಪೊಲೀಸರು ಒಂದೇ ಬಾರಿ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ದೆಹಲಿ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ವೆಸ್ಟ್ ಬೆಂಗಾಲ್ ಹಾಗೂ
ಬಿಹಾರಗಳಲ್ಲಿ ದಾಳಿಗಳನ್ನು ಮಾಡಿದ್ರು. ಆ ದಾಳಿಗಳಲ್ಲಿ ಭಯಾನಕ ಮಾಹಿತಿಗಳು ಹೊರಬಂದವು. ಅಲ್ಲಿ ಒಟ್ಟು 52 ಮಂದಿ ಅರೆಸ್ಟ್ ಆದ್ರು. ಅದರಲ್ಲಿ 32 ಮಂದಿ ವಿವಿಧ ಬ್ಯಾಂಕ್ಗಳಿಗೆ ಸೇರಿದವರು ಅಂತ ಹೇಳಲಾಗ್ತಾ ಇದೆ. ಆ ಪ್ರಕರಣವನ್ನ ಭೇದಿಸಿದ ನಂತರ ದೇಶದಾದ್ಯಂತ ನಡೆದಿದ್ದ ಒಟ್ಟು 850 ಪ್ರಕರಣಗಳನ್ನ ಪೊಲೀಸರು ಪತ್ತೆ ಹಚ್ಚಿದಂತಾಗಿದೆ. ಅಲ್ಲಿ 350 ಫೇಕ್ ಅಕೌಂಟ್ಗಳು ಸಿಕ್ಕಿವೆ. 150 ಕೋಟಿ ಹಣದ ಟ್ರಾನ್ಸಾಕ್ಷನ್ ಆಗಿರೋದು ಪತ್ತೆಯಾಗಿದೆ. ಈ ಬಗ್ಗೆ ಹೈದರಾಬಾದಲ್ಲಿ ಮಾತನಾಡಿದ ಕಮಿಷನರ್ ವಿ.ಸಿ. ಸಜ್ಜನರ್ ಇಡೀ ತನಿಖೆ ಹೇಗಾಯಿತು, ಅದರಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು 24, 25, 26ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನ ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972729459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಹೈದರಾಬಾದ್ ಸೈಬರ್ ವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿದಾರಲ್ಲ ಆ 52 ಮಂದಿ, ಆ ಪೈಕಿ 32 ಮಂದಿ ಇಂಡಸ್ ಇಂಡ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬಂಧನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, IDFC, ಫಸ್ಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕರೂರ್ ವೈಶ್ಯ ಬ್ಯಾಂಕ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಹಾಗೂ HDFC ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಹಾಗೆ 6 ಮಂದಿ ಒಂದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಇವರಲ್ಲಿ ಮ್ಯಾನೇಜರ್ಗಳಿದ್ದಾರೆ, ರಿಲೇಶನ್ಶಿಪ್ ಮ್ಯಾನೇಜರ್ಗಳಿದ್ದಾರೆ, KYC ಅಪ್ರೂವ್ ಮಾಡೋರಿದ್ದಾರೆ, ಫೀಲ್ಡ್ ಆಫೀಸರ್ಗಳು, ಕ್ಲರ್ಕ್ಗಳು ಕೂಡ ಇದ್ದಾರೆ ಅಂತ ಸಜ್ಜನರು ತಿಳಿಸಿದ್ದಾರೆ. ಇವರನ್ನ ಬಳಸ್ಕೊಂಡು ಸೈಬರ್ ವಂಚಕರು ಮ್ಯೂಲ್ ಅಕೌಂಟ್ಗಳನ್ನು ಓಪನ್ ಮಾಡ್ತಾ ಇದ್ರಂತೆ. ಮ್ಯೂಲ್ ಅಕೌಂಟ್ ಅಂದ್ರೆ ಅವುಗಳಿಗೆ ಅಪ್ಪ ಅಮ್ಮ ಯಾರೂ ಇರೋದಿಲ್ಲ. ಫೇಕ್ ದಾಖಲೆಗಳನ್ನು ಕೊಟ್ಟು ಅಕೌಂಟುಗಳನ್ನು ತೆರೀತಾರೆ. ಈಗ ನಾವೊಂದು ಅಕೌಂಟ್ ಓಪನ್ ಮಾಡಬೇಕು ಅಂತ ಹೋದರೆ ಆ ದಾಖಲೆ ಈ ದಾಖಲೆ ಅಂತ ನಮ್ಮನ್ನು ಎಲ್ಲ ಕೇಳ್ತಾರಲ್ವಾ, ಆ ಯಾವ ದಾಖಲೆಗಳನ್ನು ಸರಿಯಾಗಿ ಕೊಡದೆ KYC ಇಲ್ಲದೆ ಕೂಡ ಅಲ್ಲಿ ಅಕೌಂಟ್ ಓಪನ್ ಆಗಿ ಹೋಗುತ್ತೆ. ಕೆಲ ಬಾರಿ ಸತ್ತವರ ಹೆಸರುಗಳಲ್ಲಿ ಸತ್ತವರ ದಾಖಲೆಗಳನ್ನು ಕೊಟ್ಟು ಕೂಡ ಅಕೌಂಟುಗಳನ್ನು ತೆರೆದು ಬಿಡ್ತಾರೆ. ಯಾಕೆಂದರೆ ಆ ಅಕೌಂಟ್ ಓಪನ್ ಮಾಡುವ ಕೆಲಸದ ಹಿಂದೆ ಬ್ಯಾಂಕ್ ಸಿಬ್ಬಂದಿನೇ ಇರ್ತಾರೆ. ಈ ಅಕೌಂಟ್ಗಳನ್ನು ಓಪನ್ ಮಾಡೋದೇ ಅಕ್ರಮ ಹಣ ವರ್ಗಾವಣೆ, ಮನಿ ಲಾಂಡ್ರಿಂಗ್ ನಂಥ ಚಟುವಟಿಕೆಗಳಿಗಾಗಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವನೋ ಸೈಬರ್ ಅಪರಾಧಿ ಒಂದು ಫ್ರಾಡ್ ಮಾಡಿ ಯಾರದೋ ಬ್ಯಾಂಕಿನ ಹಣ ತಗೊಂಡ ಅಂತ ಇಟ್ಕೊಳ್ಳಿ, ಆ ಹಣವನ್ನ ಈ ಮ್ಯೂಲ್ ಅಕೌಂಟ್ಗೆ ವರ್ಗಾವಣೆ ಮಾಡ್ಕೊಂಡು ಆ ನಂತರ ಅವುಗಳಿಂದ ತಮಗೆ ಬೇಕಾದ 16 ಅಕೌಂಟ್ಗಳಿಗೆ ಆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹೋಗ್ತಾರೆ. ಇದು ತನಿಖೆಗಳನ್ನ ದಾರಿ ತಪ್ಪಿಸೋ ಪ್ರಯತ್ನ. ಇಂಥ ಸುಮಾರು 350 ಅಕೌಂಟ್ಗಳನ್ನ ಆನ್ಲೈನ್ ಫ್ರಾಡ್, ಫಿಶಿಂಗ್, ಮನಿ ಲಾಂಡ್ರಿಂಗ್ ಮುಂತಾದ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗ್ತಾ ಇತ್ತು. ಸೊ ಈ ರೀತಿ ಅಕೌಂಟ್ಗಳನ್ನು ಹೊಂದಿದ 20 ಮಂದಿಯನ್ನು ಹೈದರಾಬಾದ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರಿಂದ 26 ಮೊಬೈಲ್ ಫೋನುಗಳು, 14 ಚೆಕ್ ಬುಕ್ಗಳು, 2 ಪೆನ್ ಡ್ರೈವ್, 1 ಲ್ಯಾಪ್ಟಾಪ್ ಮತ್ತು 21 ಶೆಲ್ ಕಂಪನಿಗಳ ಸೀಲ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನು ಹೀಗೆ ಅರೆಸ್ಟ್ ಆದವರಲ್ಲಿ ಥರಾವರಿ ವಂಚಕರಿದ್ದಾರೆ. ಕೆಲವರು ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಉಂಡೆನಾಮ ತಿಕ್ಕಿದವರಿದ್ದಾರೆ. ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಶೇರಲ್ಲಿ ಇನ್ವೆಸ್ಟ್ ಮಾಡಿ ಹಣ ಡಬಲ್ ಮಾಡಿ ಕೊಡ್ತೀವಿ ಅಂತ ಹೇಳಿ ವಂಚಿಸಿದವರು, OTP ಕೇಳಿ ಬ್ಯಾಂಕ್ ಖಾತೆಗಳನ್ನು ಖಾಲಿ ಮಾಡಿದವರು, ಡಿಜಿಟಲ್ ಅರೆಸ್ಟ್ ಮೂಲಕ ದೋಚಿದವರು, ಹೀಗೆ ನಾನಾ ರೀತಿಯ ವಂಚಕರು ಈ ಬಂಧಿತರ ತಂಡದಲ್ಲಿದ್ದಾರೆ. ಇಲ್ಲಿ ಪೊಲೀಸರು ಒಂದು ದೊಡ್ಡ ಆಪರೇಷನ್ ಮಾಡಿದ್ದಾರೆ, ಒಂದಷ್ಟು ಜನರನ್ನ ಬಂಧಿಸಿದ್ದಾರೆ. ಎಲ್ಲ ಸರಿ, ಆದ್ರೆ ಅವರಿಗೆ ನಮ್ಮಲ್ಲಿ ದೊಡ್ಡ ಮಟ್ಟದ ಶಿಕ್ಷೆ ಆಗತ್ತಾ? ನಮ್ಮ ಕಾನೂನುಗಳು ಹೇಗಿವೆ ಅಂದ್ರೆ, ಯಾರಾದರೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಕೊಂದ್ರೆ ಅವನ ಅಪರಾಧ ಸಾಬೀತಾದ್ರೆ ಅವನಿಗೆ ಜೀವಾವಧಿ ಅಥವಾ ಮರಣದಂಡನೆಯಂತಹ ಶಿಕ್ಷೆಯನ್ನು ಕೊಡಲಾಗತ್ತೆ. ಅದೇ ಫೈನಾನ್ಷಿಯಲ್ ಫ್ರಾಡ್ಗೆ 5 ರಿಂದ 7 ವರ್ಷ ಶಿಕ್ಷೆ. ಅದೂ ಕೂಡ ಅವನ ಅಪರಾಧ ಸಾಬೀತಾದ್ರೆ ಮಾತ್ರ. ಅದಕ್ಕೆ ಮತ್ತೆ ತಾರೀಖ್ ಪೇ ತಾರೀಖ್ ಆಗುತ್ತಲೇ ಇರುತ್ತೆ. ಗೆಳೆಯರೆ, ಆರ್ಥಿಕವಾಗಿ ಯಾರನ್ನಾದ್ರೂ ವಂಚನೆ ಮಾಡೋದಿದೆಯಲ್ಲ, ಅದು ಮನುಷ್ಯನನ್ನ ಕೊಲ್ಲೋದಕ್ಕಿಂತಲೂ ಕಡಿಮೆ ಅಪರಾಧ ಏನಲ್ಲ. ಅವರು ಆ ಹಣವನ್ನ ಯಾವ ಕಷ್ಟಕ್ಕೆ ಇಟ್ಕೊಂಡಿರ್ತಾರೋ, ಎಷ್ಟು ಕಷ್ಟಪಟ್ಟು ದುಡಿದು ಜೋಡಿಸಿರ್ತಾರೋ ಆ ಹಣದ ಮೇಲೆ ಒಂದು ಇಡೀ ಕುಟುಂಬ ಆಧಾರ ಪಟ್ಟಿರುತ್ತೆ. ಕೆಲವರು ಮುಪ್ಪಿನ ವಯಸ್ಸಲ್ಲಿ ಹಣ ಕಳ್ಕೊಂಡು ಬೀದಿಗೆ ಬಿದ್ದರೆ ಅವರ ಮುಂದಿನ ಬದುಕೆಲ್ಲ ನರಕ ಆಗಿ ಹೋಗುತ್ತೆ. ಇದು ಅವರನ್ನ ಕೊಲ್ಲೋದಕ್ಕಿಂತಲೂ ದೊಡ್ಡ ಅಪರಾಧ. ಆದರೆ ಶಿಕ್ಷೆ, ನಮ್ಮಲ್ಲಿ ಕಾನೂನಿನ ಭಯ ಅನ್ನೋದು ಯಾವನಿಗೂ ಇಲ್ಲ. ಹಿಂಗಾಗಿ ಅಪರಾಧಗಳು ಹೆಚ್ಚಾಗ್ತಲೇ ಇರುತ್ತವೆ. ಇನ್ನಿಲ್ಲಿ ನಮಗೆ ಅಂದ್ರೆ ಕರ್ನಾಟಕದವರಿಗೆ ನಾಚಿಕೆ ಆಗಬೇಕಾದ ವಿಷಯ ಏನು ಅಂದ್ರೆ, ನಮ್ಮಲ್ಲಿ ಡ್ರಗ್ ಮಾಫಿಯಾನ ಬೇರೆ ರಾಜ್ಯದ ಪೊಲೀಸರು ರೇಡ್ ಮಾಡಿ ಅರೆಸ್ಟ್ ಮಾಡಬೇಕು. ನಮ್ಮಲ್ಲಿ ಟೆರರಿಸ್ಟ್ಗಳು ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಬೇರೆ ರಾಜ್ಯದ ಪೊಲೀಸರೇ ಬರಬೇಕು. ಅವ್ರು ಬಂದು ಅರೆಸ್ಟ್ ಮಾಡ್ಕೊಂಡು
ಮಾಡ್ಕೊಂಡು ಹೋಗಬೇಕು. ನಮ್ಮಲ್ಲಿನ ಸೈಬರ್ ಫ್ರಾಡ್ಗಳನ್ನ ಕೂಡ ಹೊರ ರಾಜ್ಯದ ಪೊಲೀಸರೇ ಬಂದು ಅರೆಸ್ಟ್ ಮಾಡಬೇಕು. ಹಾಗಾದ್ರೆ ನಮ್ಮ ಪೊಲೀಸರು ಏನು ಮಾಡ್ತಾರೆ? ನಮ್ಮ ಗೃಹ ಸಚಿವರಿಗೆ ಈ ಬಗ್ಗೆ ಏನಾದರೂ ಗೊತ್ತಿದೆಯಾ? ಅಥವಾ ಬಿಡಿಪ ಅವ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ, ನಾನು ಹೇಳೋದೇನು ಬೇಡ. ಇನ್ನು ಹೈದರಾಬಾದ್ ಕಮಿಷನರ್ ವಿ.ಸಿ. ಸಜ್ಜನರ್, ವಿಶ್ವನಾಥ ಚನ್ನಪ್ಪ ಸಜ್ಜನರ್, ನಮ್ಮ ಉತ್ತರ ಕರ್ನಾಟಕದವರು, ಹುಬ್ಬಳ್ಳಿಯವರು. ಈ ಹಿಂದೆ ಒರಂಗಲ್ನಲ್ಲಿ SP ಆಗಿದ್ರು. ಅಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯೊಬ್ಬರ ಮೇಲೆ ದುಷ್ಕರ್ಮಿಗಳು ಆಸಿಡ್ ದಾಳಿ ಮಾಡಿದ ಪ್ರಕರಣದಲ್ಲಿ ಆ ದುಷ್ಕರ್ಮಿಗಳನ್ನ ಎನ್ಕೌಂಟರ್ ಮಾಡಿಸಿದ್ದವರು ವಿ.ಸಿ. ಸಜ್ಜನರ್. ಆನಂತರ ಹೈದರಾಬಾದ್ನ ಡಾಕ್ಟರ್ ಒಬ್ಬರ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ನಡೀತು. ಆಗ ಕೂಡ ಸಜ್ಜನರ್ ಆರೋಪಿಗಳನ್ನ ಎನ್ಕೌಂಟರ್ ಮಾಡೋ ಮೂಲಕ ದೇಶದೆಲ್ಲೆಡೆ ಸುದ್ದಿಯಾಗಿದ್ರು. ಆ ಪ್ರಕರಣವನ್ನ ಫೇಕ್ ಎನ್ಕೌಂಟರ್ ಅಂತ ಹೇಳಲಾಯಿತು. ಅದರಲ್ಲಿ ಭಾಗಿಯಾಗಿದ್ದ ACP ಹಾಗೂ ಇನ್ನಿತರ 10 ಮಂದಿ ಪೊಲೀಸರ ವಿರುದ್ಧ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತು. ಎನ್ಕೌಂಟರ್ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಆಗೋದು ಹಾಗೇನೆ. ಆದೇಶ ಕೊಟ್ಟ ಹಿರಿಯ ಅಧಿಕಾರಿಗಳು ಅಂದ್ರೆ IPSಗಳು ಬಚಾವಾಗಿ ಹೋಗ್ತಾರೆ. ಪಾಪ ಕೆಳ ಹಂತದ ಅಧಿಕಾರಿಗಳು ಪ್ರಕರಣ ತನಿಖೆ ಅಂತ ನಾನಾ ತಲೆನೋವುಗಳಿಗೆ ಈಡಾಗಬೇಕಾಗತ್ತೆ. ಇನ್ನು ಸಜ್ಜನರ್ ಈಗ ಹೈದರಾಬಾದ್ ಪೊಲೀಸ್ ಕಮಿಷನರ್ ಆಗಿದ್ದಾರೆ. ಸೈಬರ್ ಅಪರಾಧಗಳನ್ನ ಮಟ್ಟ ಹಾಕೋ ಕಡೆಗೆ ಕೂಡ ಗಮನ ಹರಿಸ್ತಾ ಇದ್ದಾರೆ. ತುಂಬಾ ವರ್ಕೋಹಾಲಿಕ್ ಅಂತ ಈ ವಿ.ಸಿ. ಸಜ್ಜನರ್ ಅವರ ಬಗ್ಗೆ ಹೇಳಲಾಗತ್ತೆ. ಅವರು ಈಗ ಮಾಡ್ತಾ ಇರೋ ಈ ಕೆಲಸವನ್ನ ಎಲ್ಲ ರಾಜ್ಯಗಳ ಪೊಲೀಸರು ಸ್ವಲ್ಪ ಶ್ರದ್ಧೆ ವಹಿಸಿ ಮಾಡಿದ್ರೆ ಅಪರಾಧ ಪ್ರಕರಣಗಳು ಕೂಡ ಸಹಜವಾಗಿ ಕಡಿಮೆ ಆಗುತ್ತವೆ. ಜಸ್ಟ್ ನಮ್ಮ ಗೃಹ ಸಚಿವರಿಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ಫೆಬ್ರವರಿ 2026ರಲ್ಲಿ ಆಪರೇಷನ್ ಆಕ್ಟೋಪಸ್ 1 ನಡೆದಿತ್ತು. ಆ ಸಂದರ್ಭದಲ್ಲಿ ಕೂಡ ಸುಮಾರು 150 ಕೋಟಿ ರೂಪಾಯಿಗಳಷ್ಟು ಸೈಬರ್ ಫ್ರಾಡ್ ನೆಟ್ವರ್ಕ್ ಅನ್ನ ಭೇದಿಸಲಾಗಿತ್ತು. 117ಕ್ಕೂ ಹೆಚ್ಚು ಜನ ಅರೆಸ್ಟ್ ಆದ್ರು. ಸುಮಾರು 16 ರಾಜ್ಯಗಳಲ್ಲಿ ರೇಡ್ಗಳನ್ನ ಕಂಡಕ್ಟ್ ಮಾಡಲಾಯಿತು ಮತ್ತು 32 ಪೊಲೀಸ್ ಟೀಮುಗಳು ಆಪರೇಷನ್ ಆಕ್ಟೋಪಸ್ 1ಗಾಗಿ ಕೆಲಸ ಮಾಡಿದ್ವು. ಈಗ ಆಪರೇಷನ್ ಆಕ್ಟೋಪಸ್ 2 ನಡೆದಿದೆ. ಇಲ್ಲಿ ಸುಮಾರು 52 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದು ಗೆಳೆಯರೆ ಹೈದರಾಬಾದ್ ಪೊಲೀಸರ ಆಪರೇಷನ್ ಆಕ್ಟೋಪಸ್ 2 ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.